ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ SSP ಸ್ಕಾಲರ್ಶಿಪ್ಪಲ್ಲಿ ಒಂದು ಡೌಟನ್ನು ಕೇಳ್ತಿದ್ರು. ನೋಡಿ, ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು ಕಂಪ್ಲೀಟ್ಲಿ PM SSP ಸ್ಕಾಲರ್ಶಿಪ್ ರಿಲೇಟೆಡ್ ಆದರೆ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಜನ PM SSP ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಈ ಒಂದು PM SSP ಸ್ಕಾಲರ್ಶಿಪ್ಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ಎಲಿಜಿಬಲ್ ಇದ್ದಾರೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟಿಗೆ ಬರುತ್ತಾ ಏನೋ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಜನ ಈ ಒಂದು PM SSP ಸ್ಕಾಲರ್ಶಿಪ್ ಬಂದರೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಬರಲ್ವಾ, PM SSP ಸ್ಕಾಲರ್ಶಿಪ್ ಬಂದರೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರೋದಿಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದರ ಬಗ್ಗೆನೂ ಕಂಪ್ಲೀಟ್ ಅಪ್ಡೇಟ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಲಿಟಲ್ ಬಿಟ್ ಲೆಂತಿ ಆಗುತ್ತೆ, ಬಟ್ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ PM SSP ಸ್ಕಾಲರ್ಶಿಪ್ ಕುರಿತು. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, ಈ ಒಂದು PM SSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು PM SSP ಸ್ಕಾಲರ್ಶಿಪ್ಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ನವರು ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದರೆ ನೋಡಿ, ಈಗ ನೀವು ಅಬ್ಸರ್ವ್ ಮಾಡ್ದಂಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ರೀಸೆಂಟ್ ವೀಡಿಯೋಸಲ್ಲಿ ನಿಮ್ಗೆ ಏನು ತಿಳಿಸ್ಕೊಟ್ಟಿರ್ತೀನಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ದು ಸ್ಟೇಟಸ್ ಆದರೆ ತೋರಿಸ್ಬಿಟ್ಟು ನಿಮಗೆ PM SSP ಸ್ಕಾಲರ್ಶಿಪ್ ರಿಲೇಟೆಡ್ ಒಂದಿಷ್ಟು ಅಪ್ಡೇಟ್ಸನ್ನು ಕೊಟ್ಟಿರ್ತೀನಿ. ಸೊ ನೀವು ಕೇಳ್ಬೋದು, ಹಾಗಿದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಒಂದು PM SSP ಸ್ಕಾಲರ್ಶಿಪ್ ಬರೋದಿಲ್ವಾ, ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಈ ಒಂದು PM SSP ಸ್ಕಾಲರ್ಶಿಪ್ ಬರೋದಿಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ. ಇದು ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಬರುತ್ತೆ. ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಬರೋದಿಲ್ಲ ಅಂತ ಅಂದರೆ ಅವ್ರಿಗೂ ಅವರ ಒಂದು ಸ್ಟೇಟಸಲ್ಲಿ ಬೇರೆ ಸ್ಕಾಲರ್ಶಿಪ್ ಆದರೆ ತೋರಿಸುತ್ತೆ. ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ PM SSP ಫೀ ಕನ್ಸೆಷನ್ ಈ ರೀತಿ ಪ್ರೊವೈಡ್ ಮಾಡ್ತಾರೋ ಆ ರೀತಿ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ಇದು ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಬರುತ್ತೆ. ನೀವು ಕೇಳ್ಬೋದು, ಹಾಗಿದ್ರೆ ಇದಕ್ಕೆ ಎಲಿಜಿಬಲ್ ಯಾವ ರೀತಿ ಸರ್ ಅಂತ ಹೇಳ್ಬಿಟ್ಟು ನಾನು ಸುಮಾರು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಸಾಕು, ಬೇರೆ ಯಾವುದೇ ಥರದ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ, ಬೇರೆ ಎಲ್ಲೂ ಹೋಗಿ ಸಪ್ರೇಟಾಗಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಸ್ಟೇಟಸ್ ಚೆಕ್ ಮಾಡಿದಾಗ ಯಾರಿಗೆಲ್ಲ PM SSP ಸ್ಕಾಲರ್ಶಿಪ್ಪು ಸ್ಟೇಟಸಲ್ಲಿ ತೋರಿಸುತ್ತೋ ಇಂಥ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ. ಬೇರೆ ಸ್ಟೂಡೆಂಟ್ಸ್ ಯಾರೂ ಸಹ ಈ ಒಂದು PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ಲ. ನನಗೆ ಈ ಒಂದು ಸ್ಟೇಟಸಲ್ಲಿ ತೋರಿಸಿಲ್ಲ, ನಾನು ಎಲ್ಲೋ ಕೇಳಬೇಕು, ಏನು ಮಾಡಬೇಕು ಅಂತಂದರೆ ನೀವು ಎಲ್ಲೋ ಕೇಳಿದ್ರೂ ಯೂಸ್ ಇಲ್ಲ ಅಥವಾ ನೀವೇನೋ ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದಾದಮೇಲೆ ಯಾರಿಗೆಲ್ಲ PM SSP ಸ್ಕಾಲರ್ಶಿಪ್ ತೋರಿಸುತ್ತೋ ಇಂತಹ ಸ್ಟೂಡೆಂಟ್ಸಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗುತ್ತೆ. ನೀವು ಕೇಳ್ಬೋದು, ಸರ್ ಆಗಿದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಸಿಗುತ್ತೆ ಅಷ್ಟೇ ಅಲ್ವಾ, ನಮಗೆ ಸಿಗೋದಿಲ್ಲ, ನಮ್ಗೆ ಇದು ಮೋಸ ಆದಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೋಡಿ, ಮೊದಲಿಗೆ ಈಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಿರ ಅಂತಂದರೆ ಪ್ರತಿಯೊಬ್ಬರೂ ಸಹ ಯಾವುದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಆದಮೇಲೆ ಸ್ಟಾರ್ಟಿಂಗಿಂದನೂ ಬಂದಿರುವಂಥದ್ದು ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಿ, ನಾನು ಕಟ್ಟಿರುವಂಥ ಫೀಸಲ್ಲಿ ಅರ್ಧ ದುಡ್ಡು ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸುಮಾರು ಕಡೆ ಕೆಲವೊಂದು ಜನ ಹೇಳಿರುವಂಥದ್ದನ್ನು ನಾನು ಸಹ ಕೇಳಿದ್ದೀನಿ. ಸೊ ನೀವು ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಶುಲ್ಕ ಮರುಪಾವತಿ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಸ್ಟೂಡೆಂಟ್ಸ್ ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಆದಮೇಲೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನು ಬರುತ್ತೆ, ಈ ಒಂದು ಅಮೌಂಟ್ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಲ್ಲಿರೋ ಟ್ವಿಸ್ಟ್ ಏನು ಅಂತ ಅಂದರೆ, ನಿಮಗೆ PM SSP ಸ್ಕಾಲರ್ಶಿಪ್ ಬಂದಿರೋಂಥ ಸ್ಟೂಡೆಂಟ್ಸ್ಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ಓಕೆನಾ, ಈಗ ನೀವು ಕೇಳ್ಬೋದು, ಸರ್ ಆಗಿದ್ರೆ ನನಗೆ PM SSP ಸ್ಕಾಲರ್ಶಿಪ್ ನನ್ನ ಸ್ಟೇಟಸಲ್ಲೂ ಇಲ್ಲ, ನನಗೆ ಅಮೌಂಟು ಬಂದಿಲ್ಲ, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ನನಗೆ ಬರುತ್ತಾ ಅಂದರೆ 200% ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದರೆ ಬರುತ್ತೆ. ಓಕೆನಾ, ಸೊ ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ, ನೀವು ಇದನ್ನು ಅರ್ಥ ಮಾಡ್ಕೋಬೇಕು. PM SSP ಸ್ಕಾಲರ್ಶಿಪ್ ಬಂದಿರುವಂಥ ಸ್ಟೂಡೆಂಟ್ಸ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ನೀವು ಬೇಕಿದ್ರೆ ನಿಮ್ಮ ಒಂದು ಫ್ರೆಂಡ್ ಸ್ಟೇಟಸಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ಯಾರನ್ನಾದರೂ ಕೇಳ್ಬೋದು, ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋರಿಗೆ ಅವ್ರನ್ನ ಕೇಳಿ. ಇದು ಯಾವಾಗ ಕನ್ಫರ್ಮ್ ಆಯಿತು ಅಂತ ಅಂದರೆ ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಈ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ನಾನು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಏನು ಕ್ಲಿಯರಾಗಿ ತಿಳಿಸ್ಕೊಟ್ರು ಅಂದರೆ, PM SSP ಸ್ಕಾಲರ್ಶಿಪ್ ಬರೋಂಥ ಸ್ಟೂಡೆಂಟ್ಸ್ಗೆ ಫೀ ಕನ್ಸೆಷನ್, ಈಗ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನಿರುತ್ತೆ, ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ರು. ಹಾಗಿದ್ರೆ ನೀವು ಕೇಳ್ಬೋದು, ವಾಟ್ ಅಬೌಟ್ ವಿದ್ಯಾಸಿರಿ ಅಂತ ಹೇಳ್ಬಿಟ್ಟು. ನೋಡಿ, ವಿದ್ಯಾಸಿರಿ ಸ್ಕಾಲರ್ಶಿಪ್ಗಾದರೆ ಎಲಿಜಿಬಿಲಿಟಿ ಇದೆ, ಎಲ್ಲಾದರೂ ಹೋಗಿ ಅಪ್ಲೈ ಮಾಡಬೇಕಂತಂದ್ರೆ ಅದಕ್ಕೂ ಒಂದು ರೀಸನ್ ಆದರೆ ಇದೆ. ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ, ಈ ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ನಿಮಗೆ ಬರಬೇಕು ಅಂತ ಅಂದರೆ ನೀವು ಸಿಂಪಲಾಗಿ ಏನು ಮಾಡಬೇಕು, ಈ ಒಂದು shp.karnataka.government.in ಅನ್ನೋಂಥ ಅಫಿಷಿಯಲ್ ವೆಬ್ಸೈಟಲ್ಲಿ 24-25 ಅಕಾಡೆಮಿಕ್ ಇಯರ್ಗೆ ಒಂದು ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಒಂದು ಅರ್ಜಿ ಆಹ್ವಾನ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಅಪ್ಲಿಕೇಶನ್ಸ್ ಬಿಟ್ಟಿದ್ರು 24-25 ಅಕಾಡೆಮಿಕ್ ಇಯರಲ್ಲಿ. ಅದು ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಂತ ಅಂದ್ಕೊಳ್ಳಿ. ನೀವು ಹೋಗಿ ಒಂದು BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ತೀರಾ. BCM ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದಾಗ ನಿಮಗೆ ಯಾವುದೇ ಥರದ ಸೀಟ್ ಆದರೆ ಅಲರ್ಟ್ ಆಗೋದಿಲ್ಲ. ಓಕೆನಾ, ಹಾಸ್ಟೆಲಲ್ಲಿ ಸೀಟ್ ಅಲರ್ಟ್ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ. ಆಗ ಸ್ಟೂಡೆಂಟು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದಾಗ ಆಟೋಮೆಟಿಕ್ ಆಗಿ ಆ ಒಂದು ಸ್ಟೂಡೆಂಟ್ಗೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು 15,000 ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ನೀವು ಹಾಸ್ಟೆಲ್ಸ್ಗೆ ಕಂಪಲ್ಸರಿ ಅಪ್ಲೈ ಮಾಡಿರಬೇಕು. ಅಪ್ಲೈ ಮಾಡಿದಾದ್ಮೇಲೆ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ಅಷ್ಟೇ ಬರುತ್ತೆ. ನೀವೀಗ BCM ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ರೆ, ಅಪ್ಲೈ ಮಾಡಿದಾದ್ಮೇಲೆ ನೀವು ಒಂದು 10 ಹಾಸ್ಟೆಲ್ಸನ್ನು ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರೆ, ಅದರಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಾಸ್ಟೆಲ್ ಅಲರ್ಟ್ ಸೀಟ್ ಸಿಕ್ಕಿದೆ, ಹಾಸ್ಟೆಲ್ ಸೀಟ್ ಸಿಕ್ಕಿದೆ ಅಂತಂದರೆ ನಿಮ್ಗೆ ಯಾವುದೇ ಥರದ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ಓಕೆನಾ, ಸಪ್ರೇಟ್ ಎಲ್ಲೋ ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಬೇಕು.
ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದ್ದ ಆದಮೇಲೆ ನಿಮಗೆ ಹಾಸ್ಟೆಲಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಸ್ಟೇಟಸಲ್ಲಿ ಆದರೆ ತೋರಿಸುತ್ತೆ. ಓಕೆನಾ, ಅದನ್ನು ಒಂದು ನಿಮ್ಗೆ ಏನು ಕನ್ಫರ್ಮ್ ಅಂದರೆ ಯಾವಾಗ ಸ್ಟೇಟಸಲ್ಲಿ ತೋರಿಸುತ್ತೋ ಆವಾಗಷ್ಟೇ ನೀವು ಯಾವ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗಾದರೆ ಒಂದು ಕನ್ಫರ್ಮೇಷನ್ ಆಗುತ್ತೆ. ನೀವು ಕೇಳ್ಬೋದು ಸರ್ ಆಗಿದ್ರೆ PMSSV ಸ್ಕಾಲರ್ಶಿಪ್ ಇದೆ, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಇದೆ, ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಇದೆ ಅಲ್ವಾ. ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬಂದರೆ ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ತುಂಬ ಜನಕ್ಕಾದ್ರೆ ಕನ್ಫ್ಯೂಸ್ ಇದೆ. ಅದನ್ನು ಸಹ ಹೇಳ್ತೀನಿ ನೋಡಿ. ಈಗ ನಿಮಗೆ PMSSV ಸ್ಕಾಲರ್ಶಿಪ್ ಬಂದಿದೆ ಅಂತ ಅಂದರೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ, ಬಟ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಓಕೆನಾ, ಹಾಗಿದ್ರೆ ನೀವು ಕೇಳ್ಬೋದು ನನಗೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬಂದಿದೆ ಅಂತ ಅಂದರೆ ಈ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ವಾ ಅಂತ 100% ಆಗಿ ಬರುತ್ತಾ? ಅದಕ್ಕೆ ಸಂಬಂಧ ಇಲ್ಲ. ಓಕೆನಾ, ಇಲ್ಲಿ ನಿಮಗೆ ಜಸ್ಟ್ ಏನು ಅಂತಂದರೆ PMSSV ಸ್ಕಾಲರ್ಶಿಪ್ ಬಂದರೆ ಫೀ ಕನ್ಸೆಷನ್ ಬರೋದಿಲ್ಲ. PMSSV ಸ್ಕಾಲರ್ಶಿಪ್ ನಿಮಗೆ ಬಂದಿಲ್ಲ ಅಂತಂದರೆ ಫೀ ಕನ್ಸೆಷನ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆದರೆ ಬರುತ್ತೆ. ಇನ್ ಕೇಸ್ ನಿಮಗೆ PMSSV ಸ್ಕಾಲರ್ಶಿಪ್ ಅಮೌಂಟ್ ಬಂತು ಅಂತಂದರೆ PMSSV ಆ್ಯಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಕೇಳ್ಬೋದು ಈಗಾಗಲೇ ಆಗಿದ್ರೆ ನೀವು ಈ 3 ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ದೀರಲ್ವಾ, ನನಗೆ ಈ 3 ಸ್ಕಾಲರ್ಶಿಪ್ ಬಗ್ಗೆ ಒಂದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು. ಎಲಿಜಿಬಲ್ ಏನು, ಯಾರು ಎಲಿಜಿಬಲ್ ಏನು ಅಂತ ಹೇಳ್ಬಿಟ್ಟು, ಯಾವ್ದು ಬಂದರೆ ಯಾವ್ದು ಬರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಬಟ್ ಈ 3 ಸ್ಕಾಲರ್ಶಿಪ್ಸಲ್ಲಿ 24-25 ಅಕಾಡೆಮಿಕ್ ಇಯರಲ್ಲಿ ಯಾವ ಸ್ಕಾಲರ್ಶಿಪ್ ಅಮೌಂಟ್ ಸ್ಟೂಡೆಂಟ್ಸ್ಗೆ ಬಂದಿದೆ ಅಂತ ನೀವು ಕೇಳೋದು ಆದ್ರೆ ನೋಡಿ, ಸೆಂಟ್ರಲಿಂದ ಬರುವಂಥ PMSSV ಸ್ಕಾಲರ್ಶಿಪ್, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ PMSSV ಸ್ಕಾಲರ್ಶಿಪ್ ಆಗಿರುತ್ತೆ. PMSSV ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನು ಈ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟು ಈಗಾಗಲೇ ಮ್ಯಾಕ್ಸಿಮಮ್ 70-80% ಸ್ಟೂಡೆಂಟ್ಸ್ಗೆ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಓಕೆನಾ, ನೀವು ಕೇಳ್ತಿರುವಂಥ ನ್ಯೂಸು ನಿಜ. ಇದಕ್ಕೆ ಯಾರು ಎಲಿಜಿಬಲ್ ಇರಲ್ವ ಅಂತ ಸ್ಟೂಡೆಂಟ್ಸ್ ಕೇಳ್ಬೋದು. ಏನು 24-25 ಅಕಾಡೆಮಿಕ್ ಇಯರಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು, ಹೌದು 100% ಆಗಿ ರಿಸೀವ್ ಆಗಿದೆ. PMSSV ಸ್ಕಾಲರ್ಶಿಪ್ ಒಂದು ರಿಸೀವ್ ಆಗಿದೆ. ಆ್ಯಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟನ್ನು ಸಹ ಸ್ಟೂಡೆಂಟ್ಸ್ಗೆ ಆದರೆ ರಿಸೀವ್ ಆಗಿದೆ. ಪೆಂಡಿಂಗ್ ಇರುವಂಥ ಅಮೌಂಟ್ ಯಾವುದು ಅಂತಂದರೆ ಫೀ ಕನ್ಸೆಷನ್, ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನು ಬರುತ್ತಾ, ಈ ಒಂದು ಅಮೌಂಟ್ ಆದರೆ ಪೆಂಡಿಂಗ್ ಇದೆ. ಯಾಕೆ ಅಂತ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸನ್ನು ರಿಲೀಸ್ ಮಾಡಬೇಕು. ಫಂಡ್ಸ್ಗೆ ರಿಲೀಸ್ ಮಾಡಿದ ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಸ್ ಆದರೆ ಬರುವಂಥದ್ದು ಒಂಚೂರು ಲೇಟ್ ಆದರೆ ಆಗುತ್ತೆ. ಅದನ್ನು ಕೇಳ್ತಿರ್ತಾರೆ, ಒಂದು 20 ಡೇಸ್ ಒಳಗಡೆ ಬರುತ್ತಾ, 1 ಮಂತ್ ಒಳಗಡೆ ಬರುತ್ತಾ ಅಂತ ಹೇಳ್ಬಿಟ್ಟು. ಐ ಆಮ್ ನಾಟ್ ಶೂರ್, ನಿಮಗೆ ಯಾವುದೇ ಡೇಟನ್ನು ನಾನು ಕನ್ಫರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ರೀಸನ್ ಇಷ್ಟೇ, ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಸ್ಗೆ ಫಂಡ್ಸನ್ನು ರಿಲೀಸ್ ಮಾಡಬೇಕು. ನಿಮಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಏನು ಬರಬೇಕು ಆ ಒಂದು ಅಮೌಂಟ್ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಈ ವರ್ಷ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ 15ನೇ ತಾರೀಕುವರೆಗಾದರೆ ಲಾಸ್ಟ್ ಡೇಟ್ ಇದೆ. ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ಬಟ್ ಇದು ಕೇವಲ ಒಂದು ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಯಾವುದೇ ಥರದ PMSSV ಅಥವಾ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಗಾದರೆ ಎಲಿಜಿಬಲ್ ಆದರೆ ಇರೋದಿಲ್ಲ. ಓಕೆನಾ, ಈ PMSSV ಸ್ಕಾಲರ್ಶಿಪ್ಗೆ ಸ್ಟೂಡೆಂಟ್ಸ್ ತುಂಬಾ ತಲೆ ಆದರೆ ಕೆಡ್ಸ್ಕೊಂಡಿದ್ರು. ಯಾಕೆ ಅಂತಂದರೆ ಸಿಂಪಲ್ ರೀಸನ್ ಇಷ್ಟೇ, PMSSV ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸ್ಗೆ ಲಾಸ್ಟ್ 2 ಇಯರ್ಸಿಂದ ಇರುವಂಥ ಸ್ಕಾಲರ್ಶಿಪ್ ಇದು. ಈ ಲಾಸ್ಟ್ 2 ಇಯರ್ಸಿಂದ ಏನಾಗ್ತಿದೆ ಅಂತ ಅಂದರೆ, ಇದು ಸ್ಟೇಟಸಲ್ಲಿ ತೋರಿಸಿದೆ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸ್ಟೂಡೆಂಟ್ಗೆ PMSSV ಇದು ಸ್ಟೇಟಸಲ್ಲಿ ತೋರಿಸಿದೆ ಅಂತ ಅನ್ಕೊಳ್ಳಿ, ಆದಷ್ಟು ಬೇಗ ಬ್ಯಾಂಕ್ ಅಕೌಂಟಿಗೆ ಆದರೆ ಬರುತ್ತೆ. ಇದು ಒಂದು 15 ಡೇಸ್ ಒಳಗಡೆ 20 ಡೇಸ್ ಒಳಗಡೆ ಅತಿ ಬೇಗ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಒಂದು PMSSV ಸ್ಕಾಲರ್ಶಿಪ್. ಸೊ ಇದ್ರ ಬಗ್ಗೆ ತುಂಬ ಜನ ಡೌಟ್ಸನ್ನು ಕೇಳ್ತಿದ್ರು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕನ್ಫರ್ಮೇಷನನ್ನು ಕೊಡ್ತೀನಿ. ನಾನು ಏನಕ್ಕೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ ಅಂತಂದರೆ, ನೋಡಿ ನಾನು ಎಲ್ಲ ಕಮೆಂಟ್ಸನ್ನು ಓದ್ತೀನಿ, ಎಲ್ಲದಕ್ಕೂ ರಿಪ್ಲೈ ಕೊಡೋದಕ್ಕೆ ಆಗಿಲ್ಲ ಅಂತಂದ್ರೆ ನಾನು ಖಂಡಿತವಾಗ್ಲೂ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಸ್ಟೂಡೆಂಟ್ಸ್ಗೆ ತಿಳಿಸ್ತಾ ಇರ್ತೀನಿ. ಸೊ ತುಂಬ ಜನ ಸ್ಟೂಡೆಂಟ್ ಏನು ಕೇಳ್ತಾರೆ ಅಂತಂದರೆ, ಈಗ ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ತುಂಬ ನಾಲೆಡ್ಜ್ ಇರುತ್ತೆ. ಈಗ ನಾನು ಏನೆಲ್ಲ ನಿಮಗೆ ಒಂದು ಅಪ್ಡೇಟ್ಸನ್ನು ತಿಳಿಸ್ಕೊಟ್ಟೆ, ಈ ಒಂದು ಎಲ್ಲ ಅಪ್ಡೇಟ್ಸನ್ನು ನಿಮಗೆ ಮೊದಲೇ ಗೊತ್ತಾಗಿರುತ್ತೆ. ಸೊ ಇಂಥ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ಅಪ್ಡೇಟನ್ನು ಮಾಡ್ತಾರೆ. ನಾನು ಅಂತಹ ಸ್ಟೂಡೆಂಟ್ಸ್ನೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದರೆ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಈ PMSSV ಸ್ಕಾಲರ್ಶಿಪ್ ಅಂದರೆ ಏನು, ಯಾವ ರೀತಿ ನಡೆಯುತ್ತೆ, ಯಾವ ಸ್ಕಾಲರ್ಶಿಪ್ ಅಂದರೆ ಯಾವ ಸ್ಕಾಲರ್ಶಿಪ್ ಬರೋದಿಲ್ಲ, ಇದಕ್ಕಿರುವಂಥ ಎಲಿಜಿಬಲ್ ಏನು, ಮತ್ತೊಂದೇನೋ ಅಂತ ಹೇಳ್ಬಿಟ್ಟು ಸುಮಾರು ಡೌಟ್ಸನ್ನು ಕೇಳ್ತಿರ್ತಾರೆ. ಸೊ ನಾನು ಅದಕ್ಕೆ ಆದಷ್ಟು ಸಪ್ರೇಟ್ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡೋದಾದರೆ 1 ಮಂತಿಂದ ನಾನು ಸ್ಕಾಲರ್ಶಿಪ್ ರಿಲೇಟೆಡ್ ತುಂಬ ವೀಡಿಯೋಸನ್ನು ಮಾಡ್ತಿದ್ದೀನಿ. ಯಾಕಂತ ಅಂದರೆ ಸ್ಟೂಡೆಂಟ್ಗೆ ಇಷ್ಟು ಡೌಟ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದ್ದು ರೀಸೆಂಟಾಗಿ ಗೊತ್ತಾಯಿತು. ಕಮೆಂಟ್ಸನ್ನು ಓದಿದಾಗ, ಒಂದು ಮೆಸೇಜಸ್ಸನ್ನು ಓದಿದಾಗ ನನಗೆ ಗೊತ್ತಾಯಿತು ಸ್ಟೂಡೆಂಟ್ಸ್ಗೆ ತುಂಬ ಡೌಟ್ ಇದೆ. ಆದಷ್ಟು ಸಪ್ರೇಟ್ ವೀಡಿಯೋಸನ್ನು ಮಾಡಿ ಎಲ್ಲ ರೀತಿಯ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ನೋಡ್ತಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.